ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇದೇನಪ್ಪ ಸುಹಾಸಿನಿ ಗುಹೆಯೊಳಗೆ ಇದ್ದಾರೆ ಅಂತ ನಿಮಗೆ ತುಂಬಾನೇ ಆಶ್ಚರ್ಯ ಆಗ್ತಿರ್ಬೋದಲ್ವಾ? ಇವತ್ತಿನ ಸುಹಾಸಿನಿ ತುಂಬಾನೇ ವಿಶೇಷವಾಗಿದೆ, ತುಂಬಾ ಭಯಾನಕವಾಗಿದೆ ಅಂತ ನಿಮಗೆಲ್ಲ ಅನಿಸ್ತಿರ್ಬೋದು. ಎಸ್ ವೀಕ್ಷಕರೇ, ಇವತ್ತು ನಾನು ನಿಮಗೆ ಊಟದ ಟೈಮಲ್ಲಿ, ಈ ಒಂದು ಲಂಚ್ ಟೈಮಲ್ಲಿ ನಿಮಗೆ ಕಾಡೊಳಗಿನ ಒಂದು ಗುಹೆಯೊಳಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಗುಹೆಯೊಳಗೆ ಏನೆಲ್ಲ ವಿಶೇಷವಾದಂಥ ಅಡಿಗೆಗಳಿದೆ ಇವತ್ತು ನೋಡ್ಕೊಂಡು ಬನ್ನಿ. ಇವತ್ತಿನ ಸೀಸನಲ್ ಫುಡ್ ವಿಶೇಷವಾದ ಸಂಚಿಕೆಯಲ್ಲಿ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬೀತಾ. ಮೈ ಗುಡ್ನೆಸ್, ಎಲ್ಲ ಹೋಟ್ಲ್ಗಳಲ್ಲೂ ವೆಲ್ ಡ್ರೆಸ್ ಮಾಡಿಕೊಂಡು ನಿಮಗೆ ಒಂದು ದೊಡ್ಡ ಸ್ಮೈಲ್ ಕೊಟ್ಟು ಬನ್ನಿ ಅಂತ ವೆಲ್ಕಮ್ ಮಾಡ್ಕೋತಾರೆ. ಬಟ್ ಇದು ಗುಫಾ ಅನ್ನೋ ಹೇಳಿದ ಡಿಫ್ರೆಂಟ್ ಆಗಿರುವಂಥ ಕಾನ್ಸೆಪ್ಟ್ ಇದೆ. ಗುಹೆಯೊಳಗಿನ ಈ ಒಂದು ಊಟಕ್ಕೆ, ವಿಶೇಷವಾದಂಥ ಅಡುಗೆಗೆ ವೆಲ್ಕಮ್ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ. ಕಾಡು ಮನುಷ್ಯನ ರೂಪದಲ್ಲಿ ನಿಂತಿರುವಂಥ ದೀಪಕ್ ಅವರ ವೆಲ್ಕಮ್ ನೋಡಿದ್ರೆ ಹೆದರ್ಕೊಳ್ಳೋಂಗಿಲ್ಲ, ಅದು ಒಂದು ಪ್ರೀತಿಯ ಸಂಕೇತ ಅಂತಲೇ ಹೇಳ್ಬೋದು. ಎಸ್, ನನಗೆ ತುಂಬ ಹೆದರಿಸಿದ್ರು ಫಸ್ಟು, ಇವಾಗ ವೆಲ್ಕಮ್ ಮಾಡ್ತಿದ್ದಾರೆ. ಬನ್ನಿ ಒಳಗಡೆ ಗುಹೆಯೊಳಗೆ ಯಾವ ರೀತಿ ಸೆಟಪ್ ಇದೆ ಅಂತ ನೋಡ್ಕೊಂಬರೋಣ. ದಿ ಪ್ರೆಸಿಡೆಂಟ್ ಹೋಟೆಲ್ನ ಈ ಗುಫಾ ಅನ್ನೋ ಕಾನ್ಸೆಪ್ಟ್ ತುಂಬಾ ಡಿಫ್ರೆಂಟ್ ಆಗಿದೆ. ಗುಫಾ ಅಂತಂದರೆ ನಿಮಗೆಲ್ಲ ಗೊತ್ತು, ಗುಹೆಯೊಳಗೆ ಏನೆಲ್ಲ ಇರುತ್ತೋ, ಯಾವ ರೀತಿ ಕತ್ತಲು ಬೆಳಕು ಇರುತ್ತೋ ಅದೇ ರೀತಿ ಇಲ್ಲಿ ಕೂಡ ಒಳಾಂಗಣವನ್ನು ನಿರ್ಮಾಣ ಮಾಡಲಾಗಿದೆ. ಒಟ್ಟಾರೆ ಕತ್ತಲಂದರೆ ಕಾಡಿನೊಳಗಿರುವಂತಹ ಗುಹೆಯೊಳಗೆ ನೀವು ಕೂತ್ಕೊಂಡು ಊಟ ಮಾಡುವಂತಿರುತ್ತೆ. ಗುಫಾದಂತೆಯೇ ಗುಫಾದೊಳಗಿರುವ ಮೆನು ಕೂಡ ತುಂಬಾನೇ ಡಿಫ್ರೆಂಟ್ ಆಗಿದೆ. ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ವಿಶೇಷವಾದಂಥ ಅಡಿಗೆ ಇಲ್ಲಿ ಸಿಗುತ್ತೆ. ಪೇಶಾವರಿ ಮುರ್ಗ್ ಅಂತಂದರೆ ತುಂಬಾ ಡಿಫ್ರೆಂಟ್ ಆಗಿರುವಂಥದ್ದು. ಪೇಶಾವರಿ ಮುರ್ಗ್ ಇರ್ಬೋದು, ಅಥವಾ ಪಹಾಡಿ ಕಬಾಬ್ ಇರ್ಬೋದು, ರುಜ್ವಾಲಿ ಕಬಾಬ್ ಇರ್ಬೋದು, ಅಥವಾ ಅಫ್ಘಾನಿಸ್ತಾನ್ ದಮ್ ಗೋಶ್ ಬಿರಿಯಾನಿ ಇರ್ಬೋದು. ನೋಡಿ, ಹೆಸರೇ ಕೇಳೋ ಹಾಗೆ ತುಂಬಾ ಡಿಫ್ರೆಂಟ್ ಆಗಿದೆ. ಹಾಗೆಯೇ ಟೇಸ್ಟ್ ಕೂಡ ತುಂಬ ಡಿಫ್ರೆಂಟ್ ಆಗಿದೆ. ಗುಫಾದೊಳಗೆ ಕೂತ್ಕೊಂಡು ಈ ಒಂದು ಡಿಫ್ರೆಂಟ್ ಟೇಸ್ಟನ್ನು ಮಾಡಬೇಕಾದ್ರೆ ನೀವು ಇಲ್ಲಿ ಬರಲೇಬೇಕು. ಗುಫಾದೊಳಗೆ ಏನೆಲ್ಲ ಡಿಫ್ರೆಂಟ್ ಆಗಿದೆ, ಎಷ್ಟೆಲ್ಲ ಡಿಫ್ರೆಂಟ್ ಆಗಿರುವಂಥ ಅಡಿಗೆ ಇದೆ ಅಂತ ನೋಡ್ತಾ ಇದ್ವಿ ಅಲ್ವಾ? ಈ ಅಡಿಗೆಯ ಸವಿ ಉಂಡವರು ಏನು ಹೇಳ್ತಾರೆ? ಇರೋದು ಯಲಹಂಕ ಅಂದರೆ ಹೆಬ್ಬಾಳ ಹತ್ರ. ಆದರೂ ಇಲ್ಲಿ ಫುಡ್ ತುಂಬ ಚೆನ್ನಾಗಿರುತ್ತೆ ಅಂತ ನಮ್ಮ ಫ್ಯಾಮಿಲಿ ಆವಾಗವಾಗ ಇಲ್ಲಿ ಬರ್ತಿರ್ತೀವಿ. ಮತ್ತು ಕಾನ್ಸೆಪ್ಟು ಮತ್ತು ಸರ್ವೀಸು, ಕ್ವಾಲಿಟಿ ಆಫ್ ಫುಡ್ಡು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ವಿ ಫೀಲ್ ದಟ್ ರಿಯಲಿ ವಿ ಆರ್ ಇನ್ ಎ ಫಾರೆಸ್ಟ್. ಸೊ ವಿ ಡೂ ಕಮ್ ನಾರ್ಮಲಿ.
ಬರ್ತೀವಿ ಅಂದರೆ ಇಲ್ಲಿ ಸರ್ವಿಸ್ಸು, ಇಲ್ಲಿ ಕ್ವಾಲಿಟಿ ಫುಡ್ಡು ತುಂಬ ಚೆನ್ನಾಗಿದೆ. ಈ ಕಾನ್ಸೆಪ್ಟ್ ಬಂದು ಪ್ರಾಬಬ್ಲಿ ಬೆಂಗಳೂರಿಗೆ ಇದೆ ಫಸ್ಟ್ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಊಟ ತುಂಬ ಇಷ್ಟ ಆ್ಯಂಡ್ ಸೊ ಅವಾಗ ಬರ್ತಾ ಇರ್ತೀವಿ. ಫುಡ್ ಚೆನ್ನಾಗಿತ್ತು. ಹಿಂದಿರೋದು ಗೋಬಿ ಮಂಚೂರಿ. ಇದು ಹೋಟ್ಲ್ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಇಲ್ಲಿ ಸರ್ವೀಸು ಮತ್ತೊಂದು ತುಂಬ ಚೆನ್ನಾಗಿದೆ, ಟೇಸ್ಟು ತುಂಬ ಚೆನ್ನಾಗಿದೆ. ಮತ್ತು ಈ ಥರ ಈ ಕಾನ್ಸೆಪ್ಟು ಇವಾಗ ನಾನು ಎಲ್ಲೂ ಕಂಡಿಲ್ಲ ಬೆಂಗಳೂರು ಸಿಟಿಯಲ್ಲಿ. ಇದು 4-5 ವರ್ಷ ಆಯಿತು ಸ್ಟಾರ್ಟ್ ಆಗಿ, ತುಂಬ ಚೆನ್ನಾಗಿದೆ. ಬಟ್ ಸರ್ವೀಸು ಫುಡ್ಡಲ್ಲಿ ತುಂಬ ಟೇಸ್ಟ್ ಇದೆ ಇಲ್ಲಿ. ಕಾನ್ಸೆಪ್ಟ್ ತುಂಬ ಎಲ್ಲ ಚೆನ್ನಾಗಿದೆ. ಫುಡ್ ಇಟ್ಸ್ ಆಸಮ್, ಅಫೋರ್ಡಬಲ್ ನಮ್ಮ ಸ್ಟೂಡೆಂಟ್ಸ್ಗೆ, ಲೈಕ್ ಡಿಫ್ರೆಂಟ್ ಕೈಂಡ್. ಫ್ರೆಂಡ್ಸ್ ಜೊತೆ ಬಂದು ತುಂಬ ಚೆನ್ನಾಗಿ ಮಜಾ ಮಾಡ್ಬೋದು ಇಲ್ಲಿ. ಸೊ ಐ ಲೈಕ್ ದ ಪ್ಲೇಸ್ ಸೋ ಮಚ್. ಗುಫಾ ಕಾನ್ಸೆಪ್ಟ್ ಇರ್ಬೋದು, ಅಲ್ಲಿ ಒಳಗಿರುವಂತಹ ಡಿಫ್ರೆಂಟ್ ಆಗಿರುವಂತಹ ಮೆನು ಇರ್ಬೋದು, ಎಲ್ಲವನ್ನ ಜನ ತುಂಬಾನೇ ಎಂಜಾಯ್ ಮಾಡ್ತಿದ್ದಾರೆ, ಟೇಸ್ಟನ್ನು ಸವಿತಿದ್ದಾರೆ. ಈ ಒಂದು ಕಾನ್ಸೆಪ್ಟ್ ಯಾವ ರೀತಿ ತಯಾರಾಯಿತು, ಇದರ ಹಿಂದೆ ಏನೆಲ್ಲ ಪ್ಲಾನ್ ಇತ್ತು ತಿಳ್ಕೊಳ್ಳೋಣ ಚಿಕ್ಕ ಬ್ರೇಕ್ನ ನಂತರ.